ಭಾರತ ರಷ್ಯಾ ಚೀನಾ ಒಗ್ಗಟ್ಟಿನ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇರುವಂತದ್ದು ಕೊತ್ತ ಅಂತಿರುವಂತದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಾ ಇರುವಂತದ್ದು ದೊಡ್ಡಣ್ಣ. ಸುಂಕ ಸಮರಕ್ಕೆ ಡೊನಾಲ್ಡ್ ಟ್ರಂಪ್ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆರ್ಥಿಕ ತಜ್ಞರು ಎಚ್ಚರಿಸಿದ್ರು ಕೂಡ ಕೇಳದ ಅಮೆರಿಕ ಅಧ್ಯಕ್ಷ ತೆರಿಗೆ ಯುದ್ಧಕ್ಕೆ ಭಾರತವೇ ಕಾರಣ ಅಂತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಭಾರತವೇ ಹೆಚ್ಚು ಸುಂಕ ವಿಧಿಸಿದೆ ಅಂತ ಹೇಳಿರುವಂತದ್ದು ಟ್ರಂಪ್ ಭಾರತದ ಜೊತೆ ವ್ಯಾಪಾರ ಸಂಬಂಧ ಏಕಪಕ್ಷೀಯವಂತೆ ತಮ್ಮ ಎಡವಟ್ಟಿಗೆ ದಿನಕ್ಕೊಂದು ದಗಲ್ಬಾಜಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಈ ಸುಂಕ ಸಮರದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಂದ್ರು ಒಮ್ಮೆ ಕೇಳೋಣ. India has, you have to understand, for many years it was a one-sided relationship. Only now since I came along and because of the power that we have with tariffs, India was charging us tremendous tariffs, about the highest in the world. They were about the highest in the world, number one. And we therefore weren't doing much business with India, but they were doing business with us because we weren't charging them. Foolishly, we weren't charging them. So they would send in massive, everything they made, they'd send it in, pour it into our country. Therefore, it wouldn't be made here, which is a negative. But we would not send in anything because they were charging us 100% tariffs. And, I'll give you an example. Harley Davidson couldn't sell into India. There was a 200% tariff on a motorcycle. So what happens? Harley Davidson went to India and built a motorcycle plant. ದೊಡ್ಡಣ್ಣ ಅಂತ ಸ್ಟೇಟಸ್ ಇತ್ತು, ಅದನ್ನು ಅವರೇ ಕಳ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಆಮೇಲೆ ಭಾರತದ ಮೇಲೆ ತೆರಿಗೆ ಹಾಕಿರುವಂಥದ್ದನ್ನು ಕಳ್ಳನ್ಗೊಂಡು ಪಿಳ್ಳೆನೆವ ಅನ್ನುವ ರೀತಿಯಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಲೇ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲೇ ಸಾಕಷ್ಟು ಎಡವಟ್ಟುಗಳನ್ನು ಮಾಡ್ತಾ ಇದ್ದಾರೆ ಅನ್ಸುತ್ತೆ ಡೊನಾಲ್ಡ್ ಟ್ರಂಪ್. ಅಫ್ಕೋರ್ಸ್ ನಾನು ನಿಮಗೆ ಹೇಳಿದೆ, ಭಾರತ ಈಗ ತನ್ನ ಸಮಸ್ಯೆಯನ್ನೇ ಅವಕಾಶವಾಗಿ ಸೃಷ್ಟಿ ಮಾಡ್ಕೊಳ್ತಿರ್ತಕ್ಕಂಥದ್ದು ಹೊಸ ಬೆಳವಣಿಗೆ. ಇದು ಫೈನಾನ್ಸಿಯಲ್ ವಾರ್ ಥರ ಈಗ ನಮಗೆ ಡೊನಾಲ್ಡ್ ಟ್ರಂಪ್ ಮಾಡಿರ್ತಕ್ಕಂಥದ್ದು. ನಾವು 11% ಅಂದರೆ 100ರಲ್ಲಿ 11% ನಾವು ಅಮೆರಿಕಗೆ ರಫ್ತುಗಳನ್ನು ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಸಮುದ್ರ ಉತ್ಪನ್ನಗಳು ಮತ್ತು ಜವಳಿ ಉತ್ಪನ್ನಗಳದು ಅತಿ ದೊಡ್ಡ ಮಾರುಕಟ್ಟೆ ಆಗಿರ್ತಕ್ಕಂಥದ್ದು. ಮತ್ತು ಇವರು ಟ್ರಂಪ್ ಚಾಪೆ ಕೆಳಗೆ ನುಗ್ಗಿದ್ರೆ ಅಲ್ಲಿರ್ತಕ್ಕಂಥ ಉದ್ಯಮಿಗಳು ಮತ್ತು ಭಾರತೀಯ ಉದ್ಯಮಿಗಳು ವ್ಯವಹಾರಸ್ಥರಿಗೆ ರಂಗೋಲಿ ಒಳಗಡೆ ನುಗ್ತಿದ್ದಾರೆ. ಹೇಳ್ತೀನಿ ಕೇಳಿ. ಸೌದಿ ಥ್ರೂ ದುಬೈ ಮತ್ತು ಸೌದಿ ಥ್ರೂ ನಾವು ವ್ಯಾಪಾರಗಳನ್ನ ಸ್ಟಾರ್ಟ್ ಮಾಡಿದ್ರಿ. ಈಗ ಎಲ್ಲರೂ ಕೂಡ ನಿಮಗೆ ದುಬೈ ಮತ್ತು ಸೌದಿ ಅಲ್ಲಿ ಹೊಸ ಕಂಪನಿಗಳು ಅಕೌಂಟನ್ನು ಓಪನ್ ಮಾಡ್ತಿರ್ತಕ್ಕಂಥದ್ದು. ನಿಮಗೆ ಇಲ್ಲಿಗೆ ಟ್ಯಾರಿಫ್ಗೂ ಕಡಿಮೆ ಇರ್ತಕ್ಕಂಥ ಮತ್ತು ಇಂಡಿಯಾ ಮತ್ತು ನಿಮಗೆ ಗಲ್ಫ್ ರಾಷ್ಟ್ರಗಳ ನಡುವೆ ಟ್ಯಾರಿಫಲ್ಲಿ ಒಂದಷ್ಟು ಕಡಿಮೆ ಇರ್ತಕ್ಕಂಥ ಅಲ್ಲಿಂದ ಕಳಿಸಿ ಅಲ್ಲಿಂದ ಇಲ್ಲಿ ವ್ಯವಹಾರವನ್ನು ಮಾಡ್ತಿರ್ತಕ್ಕಂಥ ಇದು ಲಾಸ್ಟ್ 1 ಸೆಕೆಂಡ್ ಆಗ್ತಿರ್ತಕ್ಕಂಥದ್ದು ಅಮೆರಿಕಕ್ಕೆ ಆಗ್ತಿರ್ತಕ್ಕಂಥದ್ದು. ನಿಮಗೆ ನಾವ್ಯಾರ ಹೇಳ್ತಾರೆ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಅದು ಯುದ್ಧ ಮೋದಿ ಯುದ್ಧ ಅಂತ ಹೇಳ್ತಾರೆ. ಎಸ್, ಈಗ ಯುರೋಪ್ ಕಂಟ್ರೀಸ್ಗಳು ಕೂಡ ಇವರ ಜೊತೆ ಇರ್ತಕ್ಕಂಥ ಸ್ನೇಹ ಸಂಬಂಧದಲ್ಲಿರ್ತಕ್ಕಂಥ ಯುರೋಪ್ ಕಂಟ್ರೀಸ್ಗಳು ಕೂಡ ರಷ್ಯಾದ ಆಯಿಲನ್ನು ಪರ್ಚೇಸ್ ಮಾಡ್ತಿದ್ದಾವೆ. ಹಾಗಾದರೆ ಅವರು ದುಡ್ಡು ಕೊಡ್ತಾ ಇಲ್ವಾ? ಎಸ್, ನಾವು ಯುದ್ಧಕ್ಕಿಂತ ಮೊದಲು 5% ಮಾಡ್ತಿದ್ವಿ, ಈಗ 35% ನಾವು ಪರ್ಚೇಸನ್ನು ಮಾಡ್ತಾಯಿದ್ವಿ. ಹಾಗಾದರೆ ಇವರು ಟ್ಯಾರಿಫನ್ನು ನೀವು ಯುರೋಪ್ ರಾಷ್ಟ್ರಗಳಿಗೆ ಹಾಕಲಿ ಅಂತ ಧೈರ್ಯವನ್ನು ಮಾಡ್ತಾ ಇಲ್ಲ. ಎಸ್, ಈಗ ಚೀನಾ ಶೃಂಗಸಭೆ ಇದೆಯಲ್ಲ, ಅದು ಜಗತ್ತಿಗೆ ಒಂದು ದೊಡ್ಡ ಮೆಸೇಜನ್ನು ಪಾಸ್ ಮಾಡಿದೆ. ಜಗತ್ತಿನ ಬಹುದೊಡ್ಡ ಶಕ್ತಿಗಳಾಗಿರ್ತಕ್ಕಂಥ ಅದು ಭಾರತ, ಚೀನಾ ಮತ್ತು ರಷ್ಯಾ ಒಗ್ಗಟ್ಟಾದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಜಪಾನ್ ಕೈ ಜೋಡಿಸಿದರೆ ಅಮೆರಿಕ ಏನೂ ಅಲ್ಲ. ಇವತ್ತು ವಿಶ್ವದಲ್ಲಿ ಅಮೆರಿಕಕ್ಕೆ ಏಕಪಕ್ಷೀಯವಾಗಿ ಅದು ಸಮರ ಕಲೆ ಇರುವಂಥದ್ದು ಅಥವಾ ಶಸ್ತ್ರಾಸ್ತ್ರ ವಿಚಾರ ಇರತಕ್ಕಂಥದ್ದು, ವ್ಯಾಪಾರ ವಿಚಾರದಲ್ಲಿ ಚೀನಾ ಸೆಡ್ಡು ಹೊಡೆದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಮಗೆ ಸಮಸ್ಯೆ ನಡೆ ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು. 11% ನಾವು ಭಾರತ ಟ್ರಂಪ್ ಜೊತೆ ವ್ಯವಹಾರವನ್ನು ಮಾಡ್ತಿದ್ದಿಲ್ಲ. ಆ 11% ನಾವು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅದನ್ನು ಡೈವರ್ಟ್ ಮಾಡಿದರೆ ಬಹುಶಃ ಒಂದು ಹಂತದಲ್ಲಿ ನಷ್ಟ ಅದು ಅಮೆರಿಕ ಆಗ್ತಿರ್ತಕ್ಕಂಥದ್ದು. ಇವತ್ತು ಅಮೆರಿಕ ತರಕಾರಿಗಳು ಮತ್ತು ಹಣ್ಣುಗಳನ್ನು ಮೆಕ್ಸಿಕೋ ಮತ್ತು ಚೈನಾದ ಮೇಲೆ ಆಶ್ರಯ ಆಗಿರ್ತಕ್ಕಂಥದ್ದು ಮತ್ತು ಅಲ್ಲಿನ ರೈತರುಗಳಿಗೆ ಈಗ ಹೈನೋದ್ಯಮದಲ್ಲೂ ಕೂಡ ನಮಗೆ ಹೆಲ್ಪ್ ಆಗ್ತಿರ್ತಕ್ಕಂಥದ್ದು. ಆದರೆ ಸದ್ಯ ಅಲ್ಲಿ ರೈತರುಗಳಿಗೆ ಹೆಚ್ಚು ಸಬ್ಸಿಡಿಯನ್ನು ಕೊಡ್ತಿದೆ, ಹೈನೋದ್ಯಮ ಸಬ್ಸಿಡಿ ಕೊಡ್ತಿರ್ತಕ್ಕಂಥದ್ದು. ಬಟ್ ಅಲ್ಲೂ ಕೂಡ ಈಗ ಹೆಚ್ಚು ಟ್ಯಾಕ್ಸ್ ಹಾಕೋದ್ರಿಂದ ಅಮೆರಿಕದಲ್ಲಿ ಬಹುತೇಕ ಇರ್ತಕ್ಕಂಥ ಅಲ್ಲಿ ಇಂಡಸ್ಟ್ರಿಯಲಿಸ್ಟು ಅಲ್ಲಿ ಲೋಕಲ್ಸು ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥ. ಒಟ್ಟಾರೆ ಟ್ರಂಪು ತನ್ನ ಕಾಲ ಮೇಲೆ ತಾನು ಚಪ್ಪಡಿಯನ್ನು ಎಳ್ಕೊಂಡಿರ್ತಕ್ಕಂಥದ್ದು. ಮಧು, ಇಲ್ಲಿ ಅವರ ಸ್ಟೇಟ್ಮೆಂಟ್ ಪ್ರಕಾರ ಏನು ಅಂದರೆ ಅಮೆರಿಕಕ್ಕೆ ನಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರು. ಈಗ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಅವರು ಹೇಳ್ತಾ ಇದ್ದಾರೆ ಅಮೆರಿಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗ್ತದೆ, ಅವ್ರು ಹೇಳ್ತಾ ಇರುವಂಥದ್ದೇ ಸುಳ್ಳು ಅಂತ ಮತ್ತೊಮ್ಮೆ ಜಗತ್ತಿನ ಎದುರು ಬೆತ್ತಲಾಗ್ತಾ ಇದ್ದಾರೆ ಪದೇ ಪದೇ. ಯಾಕೆ ಅಂದರೆ ಅದರಲ್ಲಿ 2 ಹಿತಾಸಕ್ತಿಗಳು ಕಾಣಿಸ್ತಾ ಇದೆ. ಒಂದು ವೈಯಕ್ತಿಕ ಹಿತಾಸಕ್ತಿ, ಟ್ರಂಪ್ ಅವರಿಗೆ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ಒಪ್ಪಂದ ಅಂದರೆ ಅವರ ಫ್ಯಾಮಿಲಿ ರಿಲೇಟೆಡ್ ಆಗಿ ನಡೀತಾ ಇರುವಂಥ ವ್ಯಾಪಾರ ವಹಿವಾಟುಗಳ ಹಿನ್ನೆಲೆಯಲ್ಲಿ ಭಾರತದ ಜೊತೆ ಶತ್ರುತ್ವವನ್ನು ಕಟ್ಟಿಕೊಂಡಿದ್ದಾರೆ. ಇದು ಸರಿ ಇಲ್ಲ ಅಂತ ಅಲ್ಲಿನ ಎಕಾನಮಿಸ್ಟ್ಗಳು ಕೂಡ ಹೇಳ್ತಾ ಇರುವಂಥದ್ದು. ಮತ್ತೊಂದು ಡೀಪ್ ಸ್ಟೇಟು ಚೀನಾದ ರೀತಿ ಭಾರತ ಮತ್ತೊಂದು ಸೂಪರ್ ಪವರ್ ಆಗುವಂಥ ಹೊರಡೋದಾದರೆ ಯಾಕೆ ಈಗಲೇ ಬಿಟ್ಕೊಡ್ಬೇಕು, ಆಮೇಲೆ ಅದನ್ನು ಬಡ್ದಾಕುವಂಥ ಪ್ರಯತ್ನ ಬೇಡ. ಈ ಹಿಂದೆ
ನಾವು ಒಂದು ಶತಮಾನದಿಂದ ಹೇಗೆ ಇಡೀ ವಿಶ್ವವನ್ನು ನಾವು ವಸಾಹತುಶಾಹಿತನ ಅಂತ ಏನು ಕರಿತೀವಿ, ಇಂಗ್ಲೆಂಡ್ ನಂತರ ಆ ಜಾಗದಲ್ಲಿ ಪೊಸಿಷನ್ ಮಾಡ್ಕೊಂಡಿರುವಂಥ ಅಮೆರಿಕ ಅದನ್ನೇ ಮಾಡ್ಕೊಂಡು ಬಂದಿರುವಂಥದ್ದು. ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತೋ ಅದನ್ನೇ. ಸೊ ಅದೇ ರೀತಿ ಈ ಸಲವೂ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಡೀಪ್ ಸ್ಟೇಟು ಅಥವಾ ಅಮೆರಿಕದ ಉದ್ಯೋಗಪತಿಗಳಿರುವಂಥದ್ದು ಅಥವಾ ಉದ್ಯಮಪತಿಗಳಿರುವಂಥದ್ದು. ಸೊ ಈ ನೆಲೆಯಲ್ಲಿ ಎರಡೆರಡು ಆಯಾಮಗಳಲ್ಲಿ ಇದನ್ನು ನೋಡಬೇಕಾಗತ್ತೆ. ಈಗ ಇನ್ನೂ ಮೀರಿ ಈಗ 50%ವರೆಗೆ ಟ್ಯಾರಿಫನ್ನು ಹಾಕಿದ ನಂತರವೂ ಕೂಡ ಮೆಡಿಸನ್ ಕಳೆದ 30 ವರ್ಷದಲ್ಲಿ ಮೊದಲನೇ ಸಲ ಏನು 70ರಲ್ಲಿ ಏನು ಸ್ಯಾಂಕ್ಷನ್ ಹಾಕಿದಾಗ, 98ರಲ್ಲಿ ಸ್ಯಾಂಕ್ಷನ್ ಹಾಕಿದಾಗ, ಅಣು ಪರೀಕ್ಷೆಗಳನ್ನು ಮಾಡಿದಾಗ ಆಗಲೂ ಕೂಡ ಮೆಡಿಸಿನ್ ವಿಚಾರದಲ್ಲಿ ಏನು ಮಾಡಿರಲಿಲ್ಲ. ಈ ಸಲ 2 ವರ್ಷಕ್ಕಾಗುವಂಥ ಮೆಡಿಸನ್ನು ಕೂಡ ಎಲ್ಲವನ್ನು ನೀವು ಪ್ರೊಡ್ಯೂಸ್ ಮಾಡಿಟ್ಕೊಳ್ಳಿ, ಭಾರತದಿಂದ ಕಂಪ್ಲೀಟ್ ಡಿಪೆಂಡೆನ್ಸಿಯನ್ನು ಕಟ್ ಮಾಡಿ ನಾವು ಅವರಿಗೆ ಇನ್ನಷ್ಟು ಹೊಡೆತವನ್ನು ಕೊಡೋಣ ಅನ್ನೋ ರೀತಿ ಹೇಳ್ತಾ ಇದ್ದಾರಂತೆ. ಆದರೆ ಅಲ್ಲಿ ಪ್ರಾಡಕ್ಟಿವಿಟಿ ಇಲ್ಲ. ಸ್ಕಿಲ್ ಲೇಬರ್ಸ್ ಇರ್ಬೋದು ಅಥವಾ ಅಲ್ಲಿರುವಂಥ ಪ್ರೊಡಕ್ಷನ್ ಕಾಸ್ಟ್ ಇರ್ಬೋದು, ಅಲ್ಲಿರುವಂಥ ಮಿನರಲ್ಸ್ ಇರ್ಬೋದು, ಅಲ್ಲಿರುವಂಥ ಅಥವಾ ಏನು ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಬಾಕಿ ಬಿಡಿ ಭಾಗಗಳು ಎಲ್ಲದಕ್ಕೂ ಕೂಡ ಒಂದಷ್ಟು ಚಾಲೆಂಜಸ್ ಇದೆ. ಆದರೆ ಏನೂ ಇಲ್ಲದೆ ಆರಾಮವಾಗಿ ನಾವು ಎಲ್ಲವನ್ನು ಕೂಡ ಮಾಡ್ಕೋಬೇಕು ಮತ್ತು ನಾವು ಹಿಡಿದಂತೆ ನಡಿಬೇಕು. ಇಡೀ ವಿಶ್ವಕ್ಕೆ ನಾವೇ ಕಿಂಗು, ಬಾಕಿಯವರೆಲ್ಲ ನಮ್ಮ ಸ್ಲೇವ್ಸ್ ಅನ್ನೋ ಮನಸ್ಥಿತಿ ಏನಿದೆಲ್ಲ ಅದನ್ನು ಪದೇ ಪದೇ ಇವರು ಎಕ್ಸಿಬಿಟ್ ಮಾಡ್ತಾ ಇರುವಂಥದ್ದು. ಅದಕ್ಕೆ ಬೈಪೋಲರ್ ಆಗಿ ಬೇರೆ ರೀತಿಯ ಒಂದು ಟ್ರೈಪೋಲರ್ ಆಗಿ ಚೀನಾ ಮತ್ತು ರಷ್ಯಾ ಮತ್ತು ಭಾರತ ಏನು ನಿಂತಿವೆ, ಇದು ದೊಡ್ಡ ಒಂದು ಚಾಲೆಂಜನ್ನು ಪೋಸ್ ಮಾಡ್ತಾ ಇದೆ. ಹೀಗಾಗಿ ಅವರು ಒಂದು ಕಡೆ ಸಂಧಾನದ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬೆದರಿಕೆಯ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ವೈಯಕ್ತಿಕವಾಗಿ ಟ್ರಂಪ್ ಕೂಡ ಗೊಂದಲದಲ್ಲಿದ್ದಾರೆ. ಅಮೆರಿಕನ್ನರ ಮೇಲೆ ಮತ್ತಷ್ಟು ಒತ್ತಡಗಳನ್ನು ಆಗ್ತಾ ಇದ್ದಾರೆ. ಅಲ್ಲಿನ ಇನ್ಫ್ಲೇಷನ್ ರೇಟ್ ಕೂಡ ಚೇಂಜ್ ಆಗ್ಬೋದು. ಹಾಗಂತ ನಮಗೆಲ್ಲವೂ ಈಸಿ ಆಗುತ್ತೆ ಅಂತಲ್ಲ, ಅವಕಾಶ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ ಅಂತಲ್ಲ, ಚಾಲೆಂಜಸ್ ನಮಗೂ ಇದೆ. ಆದರೆ ಎಲ್ಲಿವರೆಗೆ ಬಗ್ಗಕ್ಕಾಗುತ್ತೆ, ಬೆನ್ನು ಮುರಿಯೋವರೆಗೂ ಬಗ್ಗಬಹುದು. ಸೊ ಅದಾದಮೇಲೆ ಮತ್ತು ಬಗ್ಗಿ ಕಾಲಿಗೆ ಬೀಳಕ್ಕಾಗಲ್ವಲ್ಲ, ಅಂಥದ್ದೊಂದು ಸೆಟೆದು ನಿಲ್ಲುವಂಥ, ಪ್ರತಿರೋಧ ತೋರುವಂಥ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಪೃಥ್ವಿ ಸಿಕ್ಕಿದ ಅವಕಾಶವನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇದೆ ಭಾರತ. ನೋ ಪೇನ್ ನೋ ಗೇನ್. ಪೇನ್ ಅಂತೂ ಇದ್ದೇ ಇದೆ ಈ ಒಂದು ಪ್ರಕ್ರಿಯೆಯಲ್ಲಿ, ಹೊಡೆತ ಹಾಗೆ ಆಗುತ್ತೆ ನಮಗೂ. ಆದರೆ ತೀರಾ ದಾಸರಾಗೋದಕ್ಕಿಂತ ಪರ್ಯಾಯವಾಗಿ ನಾವು ಒಂದಷ್ಟು ನಮ್ಮ ಒಂದು ಸ್ವಾಭಿಮಾನವನ್ನು ಆದರೂ ತೋರಿಸೋಣ ಅನ್ನುವಂಥ ಮೆಸೇಜನ್ನು ಕೊಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. IT-BTನ ಔಟ್ಸೋರ್ಸು ಅಮೆರಿಕದ ಮೇಲೆ ನಿಂತಿರ್ತಕ್ಕಂಥದ್ದು, ಇದು ಒಂದಷ್ಟು ಹೊಡೆತಗಳು ಬೀಳುತ್ತೆ, ತೆರಿಗೆ ಹೊಡೆತಗಳು ಬೀಳುತ್ತೆ. ಸದ್ಯಕ್ಕೆ ಅದು ಹತ್ತತ್ರ ಒಂದು $20 ಶತಕೋಟಿ ಎವ್ರಿ ಇಯರ್ ಟರ್ನ್ ಓವರ್ ಆಗೋದಂತೆ. ಹತ್ತತ್ರ $100 ಶತಕೋಟಿ ಅವರ ಉದ್ದಿಮೆ ಇಲ್ಲಿ ಬಂದು ನೋ ಡೌಟ್ ನಮಗೆ ಸೇಲ್ ಮಾಡ್ಕೊಳ್ತಾರೆ. ನಮಗೆ ತೊಂದರೆ ಆಗೇ ಆಗುತ್ತೆ. ಆದರೆ ತೊಂದರೆ ಆಗತ್ತೆ ಅಂತ ಸರೆಂಡರ್ ಆಗಕ್ಕಾಗಲ್ಲ ಅನ್ನೋದು ಸದ್ಯಕ್ಕೆ ಕಾಣಿಸ್ತಾ ಇರುವಂಥ ಚರ್ಚೆ. ಧನ್ಯವಾದ ಮಧುವಾಗೆ ಪಟೇಲ್, ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಲ.